ದೀಪಾವಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಆದ್ರೆ ಇದೇ ಹಬ್ಬದಲ್ಲಿ ಕೆಲವರು ಜೂಜಾಡಿ ಹಣ ಕಳೆದುಕೊಳ್ತಾರೆ. ಹೀಗೆ ಹಬ್ಬದ ನೆಪದಲ್ಲಿ ಜೂಜು ಆಡ್ತಿದ್ದವರ ವಿರುದ್ಧ ಗದಗ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಪ್ರತಿಯೊಬ್ಬರ ಬದುಕಲ್ಲೂ ಬೆಳಕು ಮೂಡಿಸುವ ಉತ್ಸವ. ಹಿಂದೂಗಳ ಹಬ್ಬ ದೀಪಾವಳಿಯನ್ನ ಹಿರಿಯರು ದೀಪ ಬೆಳಗಿಸಿ ಆಚರಿಸುತ್ತಾರೆ. ಈಗಿನ ಯುವಕ ಯುವತಿಯರು ಪಟಾಕಿ ಹೊಡೆದು ಸಂಭ್ರಮಿಸುತ್ತಾರೆ. ಆದರೆ ಇನ್ನು ಕೆಲವರು ಜೂಜಾಡಿ ಹಣವನ್ನ ಕಳೆದುಕೊಳ್ತಾರೆ. ಜೂಜಾಡ್ತಾ ಇರುವವರಿಗೆ ಗದಗ್ ಪೊಲೀಸ್ ಶಾಕ್. ಬರೋಬ್ಬರಿ 463 ಜನ ವಶಕ್ಕೆ, 5 ಲಕ್ಷ ಸೀಸ್. ಗದಗ ಜಿಲ್ಲೆಯಲ್ಲಿ ದೀಪಾವಳಿ ಪ್ರಯುಕ್ತ ಕೆಲವರು ಜೂಜಾಡೋಕೆ ಹೋಗಿದ್ರು. ಅಂದರ್ ಬಹಾರ್ ಅಂತ ಇಸ್ಪಿಟಲಿಯನ್ನ ಹಾಕ್ತಿದ್ರು. ಜಿಲ್ಲೆಯ 7 ತಾಲೂಕಿನಲ್ಲೂ ಲಕ್ಷ ಹಣ ಹಾಕಿ ಭರ್ಜರಿ ಆಟವನ್ನು ಆಡ್ತಿದ್ರು. ಆದರೆ ಏಕಾಏಕಿ ಫೀಲ್ಡ್ಗಿಳಿದ ಗದಗ ಪೊಲೀಸರು ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಎಸ್ಪಿ ರೋಹನ್ ಜಗದೀಶ್ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿಶೇಷ ತಂಡಗಳನ್ನು ರಚಿಸಿಕೊಂಡು ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಜಿಲ್ಲೆಯ 12 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೇಡ್ ಮಾಡಿ 61 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜೂಜಾಟದಲ್ಲಿ ಭಾಗಿಯಾಗಿದ್ದಂತಹ 463 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 5,15,000 ಹಣವನ್ನು ವಶಕ್ಕೆ ಪಡೆದಿದ್ದಾರೆ. 3 ದಿನಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ನಾವು ಯಾರು ಈ ಗ್ಯಾಂಬ್ಲಿಂಗ್ ಆಡೋರ್ ಮೇಲೆ ಬಹಳಷ್ಟು ಪ್ರಕರಣಗಳನ್ನ ದಾಖಲು ಮಾಡಿರ್ತೀವಿ. ಇಲ್ಲಿ ನಾರ್ಮಲಿ ನಾವು ನೋಡಿರೋದು ಏನು ಅಂತ ಹೇಳಿದ್ರೆ, ಗದಗ ಜಿಲ್ಲೆಯಲ್ಲಿ ಈ ದೀಪಾವಳಿ ನಡೆಯೋ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಆದ ನಂತರ ಈ ದೀಪ ಕಾಯದ ನೆಪದಲ್ಲಿ ಹಲವಾರು ಜನರು ಜೂಜಾಟ ಆಡ್ತಾರೆ ಅಂತ ಹೇಳಿ ನಮಗೆ ಇಂಥದೊಂದು ಪ್ರಾಕ್ಟೀಸ್ ನಡೆಯುತ್ತೆ ಅಂತ ಹೇಳಿ ನಮಗೆ ಮಾಹಿತಿ ಇರುತ್ತೆ. ಆ ನಿಟ್ಟಲ್ಲೇ ನಾವು ಆಲ್ರೆಡಿ ಒಂದು ವಾರ್ನಿಂಗ್ ಕೂಡ ನಾವು ನೀಡಿರ್ತೀವಿ ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ. ಯಾರು ಈ ತರ ಆಡ್ತಾರೆ ಅವ್ರ ಮೇಲೆ ನಾವು ಕಠಿಣವಾಗಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ. ಶಿರಹಟ್ಟಿ ಪೊಲೀಸರು 12 ಪ್ರಕರಣಗಳಲ್ಲಿ 86 ಜನರನ್ನ ವಶಕ್ಕೆ ಪಡೆದು 54,000 ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗದಗ ಗ್ರಾಮೀಣ ಪೊಲೀಸರು 8 ಪ್ರಕರಣವನ್ನು ದಾಖಲಿಸಿ 83 ಜನರನ್ನ ವಶಕ್ಕೆ ಪಡೆದುಕೊಂಡು 2,03,000 ಹಣವನ್ನು ಸೀಸ್ ಮಾಡಿದ್ದಾರೆ. ಇನ್ನು ಗದಗ ಶಹರ್, ಲಕ್ಷ್ಮೇಶ್ವರ, ಗಜೇಂದ್ರಗಢ, ಬೆಟಗೇರಿ ಬಡಾವಣೆ ಸೇರಿದಂತೆ ಜಿಲ್ಲೆಯ 12 ಪೊಲೀಸ್ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮೂರು ದಿನಗಳಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೂಡ ಪೊಲೀಸರು ದಾಳಿ ಮಾಡಿದ್ದಾರೆ. ಜೂಜಾಡುತ್ತಿದ್ದವರ ಚಳಿ ಬಿಡಿಸಿದ್ದಾರೆ. ಇನ್ನಾದರೂ ಜನರು ಎಚ್ಚೆತ್ತುಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಹಣವನ್ನ ಜೂಜಾಟದಲ್ಲಿ ಕಳೆದುಕೊಳ್ಳೋಕೆ ಹೋಗಬೇಡಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ದೀಪಾವಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಆದ್ರೆ ಇದೇ ಹಬ್ಬದಲ್ಲಿ ಕೆಲವರು ಜೂಜಾಡಿ ಹಣ ಕಳೆದುಕೊಳ್ತಾರೆ. ಹೀಗೆ ಹಬ್ಬದ ನೆಪದಲ್ಲಿ ಜೂಜು ಆಡ್ತಿದ್ದವರ ವಿರುದ್ಧ ಗದಗ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಪ್ರತಿಯೊಬ್ಬರ ಬದುಕಲ್ಲೂ ಬೆಳಕು ಮೂಡಿಸುವ ಉತ್ಸವ. ಹಿಂದೂಗಳ ಹಬ್ಬ ದೀಪಾವಳಿಯನ್ನ ಹಿರಿಯರು ದೀಪ ಬೆಳಗಿಸಿ ಆಚರಿಸುತ್ತಾರೆ. ಈಗಿನ ಯುವಕ ಯುವತಿಯರು ಪಟಾಕಿ ಹೊಡೆದು ಸಂಭ್ರಮಿಸುತ್ತಾರೆ. ಆದರೆ ಇನ್ನು ಕೆಲವರು ಜೂಜಾಡಿ ಹಣವನ್ನ ಕಳೆದುಕೊಳ್ತಾರೆ. ಜೂಜಾಡ್ತಾ ಇರುವವರಿಗೆ ಗದಗ ಪೊಲೀಸ್ ಶಾಕ್. ಬರೋಬ್ಬರಿ 463 ಜನ ವಶಕ್ಕೆ, 5 ಲಕ್ಷ ಸೀಸ್. ಗದಗ ಜಿಲ್ಲೆಯಲ್ಲಿ ದೀಪಾವಳಿ ಪ್ರಯುಕ್ತ ಕೆಲವರು ಜೂಜಾಡೋಕೆ ಹೋಗಿದ್ರು. ಅಂದರ್ ಬಹಾರ್ ಅಂತ ಇಸ್ಪಿಟಲಿಯನ್ನ ಹಾಕ್ತಿದ್ರು. ಜಿಲ್ಲೆಯ 7 ತಾಲೂಕಿನಲ್ಲೂ ಲಕ್ಷ ಹಣ ಹಾಕಿ ಭರ್ಜರಿ ಆಟವನ್ನು ಆಡ್ತಿದ್ರು. ಆದರೆ ಏಕಾಏಕಿ ಫೀಲ್ಡ್ಗಿಳಿದ ಗದಗ ಪೊಲೀಸರು ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಎಸ್ಪಿ ರೋಹನ್ ಜಗದೀಶ್ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿಶೇಷ ತಂಡಗಳನ್ನು ರಚಿಸಿಕೊಂಡು ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಜಿಲ್ಲೆಯ 12 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೇಡ್ ಮಾಡಿ 61 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜೂಜಾಟದಲ್ಲಿ ಭಾಗಿಯಾಗಿದ್ದಂತಹ 463 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 5,15,000 ಹಣವನ್ನು ವಶಕ್ಕೆ ಪಡೆದಿದ್ದಾರೆ. 3 ದಿನಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ನಾವು ಯಾರು ಈ ಗ್ಯಾಂಬ್ಲಿಂಗ್ ಆಡೋರ್ ಮೇಲೆ ಬಹಳಷ್ಟು ಪ್ರಕರಣಗಳನ್ನ ದಾಖಲು ಮಾಡಿರ್ತೀವಿ. ಇಲ್ಲಿ ನಾರ್ಮಲಿ ನಾವು ನೋಡಿರೋದು ಏನು ಅಂತ ಹೇಳಿದ್ರೆ, ಗದಗ ಜಿಲ್ಲೆಯಲ್ಲಿ ಈ ದೀಪಾವಳಿ ನಡೆಯೋ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಆದ ನಂತರ ಈ ದೀಪ ಕಾಯದ ನೆಪದಲ್ಲಿ ಹಲವಾರು ಜನರು ಜೂಜಾಟ ಆಡ್ತಾರೆ ಅಂತ ಹೇಳಿ ನಮಗೆ ಇಂಥದೊಂದು ಪ್ರಾಕ್ಟೀಸ್ ನಡೆಯುತ್ತೆ ಅಂತ ಹೇಳಿ ನಮಗೆ ಮಾಹಿತಿ ಇರುತ್ತೆ.
ಆ ನಿಟ್ಟಲ್ಲೇ ನಾವು ಆಲ್ರೆಡಿ ಒಂದು ವಾರ್ನಿಂಗ್ ಕೂಡ ನಾವು ನೀಡಿರ್ತೀವಿ ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ. ಯಾರು ಈ ತರ ಆಡ್ತಾರೆ ಅವ್ರ ಮೇಲೆ ನಾವು ಕಠಿಣವಾಗಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ. ಶಿರಹಟ್ಟಿ ಪೊಲೀಸರು 12 ಪ್ರಕರಣಗಳಲ್ಲಿ 86 ಜನರನ್ನ ವಶಕ್ಕೆ ಪಡೆದು 54,000 ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗದಗ ಗ್ರಾಮೀಣ ಪೊಲೀಸರು 8 ಪ್ರಕರಣವನ್ನು ದಾಖಲಿಸಿ 83 ಜನರನ್ನ ವಶಕ್ಕೆ ಪಡೆದುಕೊಂಡು 2,03,000 ಹಣವನ್ನು ಸೀಸ್ ಮಾಡಿದ್ದಾರೆ. ಇನ್ನು ಗದಗ ಶಹರ್, ಲಕ್ಷ್ಮೇಶ್ವರ, ಗಜೇಂದ್ರಗಢ, ಬೆಟಗೇರಿ ಬಡಾವಣೆ ಸೇರಿದಂತೆ ಜಿಲ್ಲೆಯ 12 ಪೊಲೀಸ್ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮೂರು ದಿನಗಳಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೂಡ ಪೊಲೀಸರು ದಾಳಿ ಮಾಡಿದ್ದಾರೆ. ಜೂಜಾಡುತ್ತಿದ್ದವರ ಚಳಿ ಬಿಡಿಸಿದ್ದಾರೆ. ಇನ್ನಾದರೂ ಜನರು ಎಚ್ಚೆತ್ತುಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಹಣವನ್ನ ಜೂಜಾಟದಲ್ಲಿ ಕಳೆದುಕೊಳ್ಳೋಕೆ ಹೋಗಬೇಡಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ದೀಪಾವಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಆದ್ರೆ ಇದೇ ಹಬ್ಬದಲ್ಲಿ ಕೆಲವರು ಜೂಜಾಡಿ ಹಣ ಕಳೆದುಕೊಳ್ತಾರೆ. ಹೀಗೆ ಹಬ್ಬದ ನೆಪದಲ್ಲಿ ಜೂಜು ಆಡ್ತಿದ್ದವರ ವಿರುದ್ಧ ಗದಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಪ್ರತಿಯೊಬ್ಬರ ಬದುಕಲ್ಲೂ ಬೆಳಕು ಮೂಡಿಸುವ ಉತ್ಸವ. ಹಿಂದೂಗಳ ಹಬ್ಬ ದೀಪಾವಳಿಯನ್ನ ಹಿರಿಯರು ದೀಪ ಬೆಳಗಿಸಿ ಆಚರಿಸುತ್ತಾರೆ. ಈಗಿನ ಯುವಕ ಯುವತಿಯರು ಪಟಾಕಿ ಹೊಡೆದು ಸಂಭ್ರಮಿಸುತ್ತಾರೆ. ಆದರೆ ಇನ್ನು ಕೆಲವರು ಜೂಜಾಡಿ ಹಣವನ್ನ ಕಳೆದುಕೊಳ್ತಾರೆ. ಜೂಜಾಡ್ತಾ ಇರುವವರಿಗೆ ಗದಗ ಪೊಲೀಸ್ ಶಾಕ್. ಬರೋಬ್ಬರಿ 463 ಜನ ವಶಕ್ಕೆ, 5 ಲಕ್ಷ ಸೀಸ್. ಗದಗ ಜಿಲ್ಲೆಯಲ್ಲಿ ದೀಪಾವಳಿ ಪ್ರಯುಕ್ತ ಕೆಲವರು ಜೂಜಾಡೋಕೆ ಹೋಗಿದ್ರು. ಅಂದರ್ ಬಹಾರ್ ಅಂತ ಇಸ್ಪಿಟಲೆಯನ್ನು ಹಾಕ್ತಿದ್ರು. ಜಿಲ್ಲೆಯ 7 ತಾಲೂಕಿನಲ್ಲೂ ಲಕ್ಷ ಹಣ ಹಾಕಿ ಭರ್ಜರಿ ಆಟವನ್ನು ಆಡ್ತಿದ್ರು. ಆದರೆ ಏಕಾಏಕಿ ಫೀಲ್ಡ್ಗಿಳಿದ ಗದಗ ಪೊಲೀಸರು ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಎಸ್ಪಿ ರೋಹನ್ ಜಗದೀಶ್ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿಶೇಷ ತಂಡಗಳನ್ನು ರಚಿಸಿಕೊಂಡು ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಜಿಲ್ಲೆಯ 12 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೇಡ್ ಮಾಡಿ 61 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜೂಜಾಟದಲ್ಲಿ ಭಾಗಿಯಾಗಿದ್ದಂತಹ 463 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 5,15,000 ಹಣವನ್ನು ವಶಕ್ಕೆ ಪಡೆದಿದ್ದಾರೆ. 3 ದಿನಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ನಾವು ಯಾರು ಈ ಗ್ಯಾಂಬ್ಲಿಂಗ್ ಆಡೋರ್ ಮೇಲೆ ಬಹಳಷ್ಟು ಪ್ರಕರಣಗಳನ್ನ ದಾಖಲು ಮಾಡಿರ್ತೀವಿ. ಇಲ್ಲಿ ನಾರ್ಮಲಿ ನಾವು ನೋಡಿರೋದು ಏನು ಅಂತ ಹೇಳಿದ್ರೆ, ಗದಗ ಜಿಲ್ಲೆಯಲ್ಲಿ ಈ ದೀಪಾವಳಿ ನಡೆಯೋ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಆದ ನಂತರ ಈ ದೀಪ ಕಾಯದ ನೆಪದಲ್ಲಿ ಹಲವಾರು ಜನರು ಜೂಜಾಟ ಆಡ್ತಾರೆ ಅಂತ ಹೇಳಿ ನಮಗೆ ಇಂಥದೊಂದು ಪ್ರಾಕ್ಟೀಸ್ ನಡೆಯುತ್ತೆ ಅಂತ ಹೇಳಿ ನಮಗೆ ಮಾಹಿತಿ ಇರುತ್ತೆ. ಆ ನಿಟ್ಟಲ್ಲೇ ನಾವು ಆಲ್ರೆಡಿ ಒಂದು ವಾರ್ನಿಂಗ್ ಕೂಡ ನಾವು ನೀಡಿರ್ತೀವಿ ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ. ಯಾರು ಈ ತರ ಆಡ್ತಾರೆ ಅವ್ರ ಮೇಲೆ ನಾವು ಕಠಿಣವಾಗಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ. ಶಿರಹಟ್ಟಿ ಪೊಲೀಸರು 12 ಪ್ರಕರಣಗಳಲ್ಲಿ 86 ಜನರನ್ನ ವಶಕ್ಕೆ ಪಡೆದು 54,000 ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗದಗ ಗ್ರಾಮೀಣ ಪೊಲೀಸರು 8 ಪ್ರಕರಣವನ್ನು ದಾಖಲಿಸಿ 83 ಜನರನ್ನ ವಶಕ್ಕೆ ಪಡೆದುಕೊಂಡು 2,03,000 ಹಣವನ್ನು ಸೀಸ್ ಮಾಡಿದ್ದಾರೆ. ಇನ್ನು ಗದಗ ಶಹರ್, ಲಕ್ಷ್ಮೇಶ್ವರ, ಗಜೇಂದ್ರಗಢ, ಬೆಟಗೇರಿ